ಬೆಳಗಾವಿಯಲ್ಲಿ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ ವಿಜಯೋತ್ಸವ ಆಚರಣೆ ಮಾಡಲಾಗಿದೆ. ಬೆಳಗಾವಿ ನಗರದ ಧರ್ಮನಾಥ ಭವನದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯೋತ್ಸವ ನಡೆದಿದೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗಣ್ಯರಿಂದ ಗೌರವ ಸಮರ್ಪಣೆ ಮಾಡಲಾಗಿದೆ. ಇದೇ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕಳೆದುಕೊಂಡ ಯೋಧನಿಗೆ ಸೈನಿಕ ರತ್ನ ಪ್ರಶಸ್ತಿ ಪುರಸ್ಕಾರ ಮಾಡಲಾಗಿದೆ. सर सब हिंद बर्रे गौरव देख हिंद बर्रे शहीदों की कुर्बानी देश की अमर कहानी श्री ईरप्पा जनಗಣತಿ ಹಾಲಿ ಸೈನಿಕರು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದಂತ ವೀರ ಯೋಧರು. ನಾವೆಲ್ಲರೂ ಇಲ್ಲಿ ಇಷ್ಟು ನಿಶ್ಚಿಂತೆಯಿಂದ ಕುಳಿತುಕೊಂಡು ಈ ಕಾರ್ಗಿಲ್ ವಿಜಯೋತ್ಸವ ಆಪರೇಷನ್ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಶಾಂತಿಯಿಂದ ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನಾವೆಲ್ಲರೂ ಇಷ್ಟು ಚೆನ್ನಾಗಿ ನೆಮ್ಮದಿಯಿಂದ ಕುಳಿತಿದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ವಿಜೃಂಭಣೆಯಿಂದ ಹೋಳಿ, ದೀಪಾವಳಿ, ಗಣೇಶ ಚತುರ್ಥಿ ಆಚರಣೆ ಮಾಡ್ತೇವೆ, ಕುಣಿದು ಕುಪ್ಪಳಿಸ್ತೇವೆ. ಆದ್ರೆ ಆ ನಮ್ಮ ವೀರ ಸೈನಿಕರು ನಮ್ಮೆಲ್ಲರನ್ನ ಗಡಿಗಳಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಆ ವೀರ ಯೋಧರಿಗೆ ನಿಜವಾದ ಗೌರವ ಸನ್ಮಾನ ಸಲ್ಲಬೇಕು. ನಮ್ಮದೊಂದು ಸೆಲೆಕ್ಟ್ ಆ ವೀರ ಯೋಧರಿಗೆ ತಲುಪಬೇಕು. ಗೌರವ ಸಾಬ್ ಬಾಗೇವಾಡಿ ಆಪರೇಷನ್ ಸಿಂಧೂರಲ್ಲಿ ಭಾಗವಹಿಸಿದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಮಾವಲಿಯರು ಕುಮಾರಿ ವೈಷ್ಣವಿ ನಿರ್ಮಾಣಿ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯದಲ್ಲಿ ಚಿನ್ನದ ಪದಕ ಪಡೆದ ಮಾಜಿ ಸೈನಿಕರ ಮಗಳು ಕುಮಾರಿ ಪ್ರಿಯಾ ಸೌಡಿ, ಮಾಜಿ ಸೈನಿಕರ ಮಗಳು ಮತ್ತು ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಹಾರಿಕಾ ಮಂಜುನಾಥ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಮಾಜಿ ಸೈನಿಕರು ಕುಟುಂಬಸ್ಥರು ಭಾಗಿಯಾಗಿದ್ದರು.